ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ನೋಡಿ ಗಂಟೆ 6:45 ಆಯಿತು. ಹಾಗೆ ಟಿ ವಿ ಕೂಡ ಇಟ್ಟಿದ್ದಾನೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದಾನೆ. ರಂಗೋಲಿ ಎಲ್ಲ ಹಾಕಿದೆ ನೋಡಿ, ಇನ್ನೂ ಕೂಡ ಬೆಳಕಾಗಲಿಲ್ಲ. ಸೊ ಇವತ್ತು ಏನು ಅಂದರೆ ಬೆಳಗಿನ ತಿಂಡಿ ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇರಬೇಕಾದ್ರೆ ನನಗನ್ನಿಸ್ತು ಆಲೂ ಪರೋಟ ಯಾಕೆ ಮಾಡಬಾರ್ದು ಅಂತ. ಸೊ ಆಲೂ ಪರೋಟ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಬೆಳಿಗ್ಗೆ ಬೇಗ ಯಾಕೆ ಎದ್ದೆ ಅಂತ ನೀವು ಅಂದ್ಕೋಬೋದು. ಇವತ್ತು ಶುಕ್ರವಾರ, ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೇನೆ. ಇವತ್ತು ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು. ಹಾಗೆ ದೇವರ ಏನು ಪಾತ್ರೆಗಳಿದ್ದಾವೆ ಇದ್ದಾವೆ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕಿತ್ತು. ಸಂಜೆ ಪೂಜೆಗೆ ರೆಡಿ ಮಾಡಬೇಕಿತ್ತು ನನಗೆ. ಹಾಗಾಗಿ ಇದನ್ನೆಲ್ಲ ಒಮ್ಮೆ ತೊಳೆದು ಬಿಡೋಣ ಅಂಥೇಳಿ ಕ್ಲೀನಿಂಗಿಗೆ ಅಂತ ಬಂದೆ. ಅಷ್ಟೊತ್ತಿಗೆ ನನಗನ್ನಿಸ್ತು ನಿಮ್ಮ ಜೊತೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇದನ್ನು ಹಂಚ್ಕೊಳ್ಳೋಣ ಅಂತ. ಸೊ ಇವತ್ತು ಇನ್ನೂ ದೇವಸ್ಥಾನಕ್ಕೆ ಹೋಗಬೇಕು ನನಗೆ, ನೋಡೋಣ. ಒಬ್ಬರು ಹೇಳಿದ್ದಾರೆ ಡೈಲಿ ಲಾಗ್ ಮಾಡಿ ಅಂತ. ಇಲ್ಲ, ಡೈಲಿ ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. 2 ದಿನದ ವಿಡಿಯೋ ಒಟ್ಟಿಗೆ ಮಾಡಿ ಹಾಕ್ಬೋದು. ಯಾಕಂದರೆ ಡೈಲಿ ಏನು ಮಾಡೋದಕ್ಕೆ ಇರೋದಿಲ್ಲ. ಇರ್ಬೋದು ತೋಟಕ್ಕೆಲ್ಲ ಹೋಗುವಾಗ ವಿಡಿಯೋ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಕೆಲಸ ಮಾಡೋದಾ ಈ ಕೆಲಸ ಮಾಡೋದಾ ಅಂತ ಅನ್ನಿಸ್ತೆ. ಹೇಳ್ಬೋದು ನೀವು ಎಲ್ಲರೂ ಮಾಡ್ತಾರೆ ಅಂತ. ಎಲ್ಲರ ಹಾಗೆ ಇನ್ನೊಬ್ಬರು ಇರುವುದಿಲ್ಲ ಅಲ್ವಾ. ಒಬ್ಬೊಬ್ಬರ ಗುಣ ಒಂದೊಂದು ರೀತಿ ಇರ್ತದೆ. ನನಗೆ ಮೊಬೈಲ್ ಇಟ್ಕೊಂಡು ಹೋಗೋದು ಕರೆಕ್ಟ್ ಅಂತ ಆಗೋದಿಲ್ಲ, ಕೆಲಸ ಆಗೋದಿಲ್ಲ ನಂದು. ಕೈಗೆ ತಾಗಿದ್ದಿಲ್ಲಿ ಕೆಲಸ ಆಗೋದಿಲ್ಲ ಹೋದರೆ. ಅದಕ್ಕಾಗಿ ತೋಟಕ್ಕೆ ಹೋಗುವಾಗೆಲ್ಲ ಕೊಂಡೋಗೋದಿಲ್ಲ ನಾವು ಮೊಬೈಲ್. ಒಂದೊಂದು ದಿನ ಕೊಂಡೋದ್ರೆ ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಒಬ್ಬರು ಮೇಕಪ್ ಇದು ಏನೋ ಏನಪ್ಪ ಅವ್ರ ಹೆಸರು ಕೂಡ ಮರ್ತೋಯ್ತು ನನಗೆ. ಮೇಕಪ್ಪಿದ್ದು ಬಾಕ್ಸ್ ಎಲ್ಲ ತೋರಿಸಿ ಅಂತ ಏನೋ ಹೇಳಿದ್ದಾರೆ. ಸೊ ನಾವು ಅಷ್ಟೊಂದು ಮೇಕಪ್ ಎಲ್ಲ ಯೂಸ್ ಮಾಡೋದಿಲ್ಲ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ. ಯಾವತ್ತಾದರೂ ಒಂದಿನ ಫೌಂಡೇಶನ್ ಹಾಕ್ಕೊಂಡು ಅಥವಾ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಂಡು ಹೋಗ್ತೇವೆ. ಅಷ್ಟೆಲ್ಲ ನಮ್ಮಲ್ಲಿ ಮೇಕಪ್ ಐಟಮ್ಗಳು ಇಲ್ಲ. ಮೋನಿಷಾ ಕೂಡ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಡೈಲಿ ನಮ್ಮ ಫೇಸ್ ನೋಡಿ, ನಾನಿವತ್ತು ಈಗ ಏನೂ ಹಾಕಲಿಲ್ಲ ಮುಖಕ್ಕೆ. ಏನು ಅಂದರೆ ಏನೂ ಹಾಕಲಿಲ್ಲ, ಸಿಂಪಲ್ಲಾಗಿದ್ದೇನೆ. ಈಗಷ್ಟೇ ಸ್ನಾನ ಮಾಡಿ ಬಂದು ದೇವರದೊಂದು ಪಾತ್ರೆಗಳೇನಿದೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಸೊ ನಾವು ಯಾವುದೇ ರೀತಿಯ ಹೆವಿ ಮೇಕಪ್ ಏನಿದೆ ನೋಡಿ ಅದನ್ನೆಲ್ಲ ಮಾಡೋದಿಲ್ಲ. ಸಿಂಪಲ್ಲಾಗಿ ಮೇಕಪ್ ಮಾಡ್ತೀವಿ. ನಾನು ತುಂಬ ಮೇಕಪ್ ಮಾಡಿದ್ದು ಯಾವಾಗ ಅಂದರೆ ನನ್ನ ತಮ್ಮನ ಮದುವೆ ದಿವಸ. ಹಾಗೆ ತಂಗಿಯ ಮದುವೆಗೆ ನಾನೇನು ಮೇಕಪ್ ಮಾಡಿರಲಿಲ್ಲ. ನಾವು ಹೀಗೆ ಮೇಕಪ್ ಮಾಡ್ಕೊಂಡು ಹೋಗಿದ್ವಿ. ನಾವು ಡೈಲಿ ಏನು ರೆಡಿ ಆಗ್ತೇವೆ ನೋಡಿ ಅದೇ ರೀತಿ ರೆಡಿ ಹಾಕ್ಕೊಂಡು ಹೋಗಿದ್ವಿ. ಈಗ ಮೊನ್ನೆ ನಮ್ಮ ಮನೆ ಗೃಹ ಪ್ರವೇಶ ಏನಾಯಿತು ನೋಡಿ, ಆವಾಗ ಒಂದು ಚೆನ್ನಾಗಿ ಹೊರಟಿದ್ದೆ. ಸೊ ಅದು ಕೂಡ ಜಾಸ್ತಿ ಮೇಕಪ್ ಮಾಡೋದು ಬೇಡ ಅಂತ ಹೇಳಿದ್ದೆ ಅವರಲ್ಲಿ. ಆದರೆ ಅವರು ಸ್ವಲ್ಪ ಜಾಸ್ತಿನೇ ಮಾಡಿದರು ಅಂತ ನನಗನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಅಂತ ಹೇಳ್ತಾಯಿದ್ರು. ನೀವು ನೋಡಿರ್ಬೋದು ಗೃಹ ಪ್ರವೇಶದ ವಿಡಿಯೋದಲ್ಲಿ. ಅಷ್ಟೇ ನಾವು ಮೇಕಪ್ ಮಾಡೋದು ಹೊರತು ಜಾಸ್ತಿ ಏನು ಮೇಕಪ್ ಮಾಡೋದಿಲ್ಲ. ಡೈಲಿ ಅಂದರೆ ನಾನು ಮುಖಕ್ಕೆ ಏನೂ ಹಚ್ಚೋದಿಲ್ಲ, ತುಂಬ ಕಡಿಮೆ ನಾನು ಮುಖಕ್ಕೆ ಹಚ್ಕೊಳ್ಳೋದು. ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ತೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ, ನಾನು ವಿಟ್ಲಕ್ಕೆ ಏನಾದರೂ ಹೋಗೋದಂದ್ರೆ ಲಿಪ್ಸ್ಟಿಕ್ ಹಚ್ಕೊಳ್ತೇನೆ, ಆಮೇಲೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ತೇನೆ, ಅದಕ್ಕೆ ಮುಗೀತು. ಇದು ಕೊಡಿ ನಮ್ಮ ನೈಲ್ ಪಾಲಿಶ್ ನೋಡಿ ಹೇಗಿದೆ ಅಂತ. ಸೊ ಅಷ್ಟೊಂದು ಜಾಸ್ತಿಯಾಗಿ ಮೇಕಪ್ಗೇನು ಬೆಲೆ ಕೊಡೋದಿಲ್ಲ. ಮೇಕಪ್ ಯಾಕೆ ಮಾಡಬೇಕು ಅಂತ ನನಗನ್ನಿಸ್ತದೆ. ಸೊ ಮೇಕಪ್ ಮಾಡಬೇಕು ಯಾವಾಗ ಅಂತಹ ವಿಶೇಷತೆ ಇದ್ದಾಗ ಮಾತ್ರ ಮೇಕಪ್ ಮಾಡ್ಕೋಬೇಕು. ಇಲ್ಲಾಂದರೆ ಸಿಂಪಲ್ಲಾಗಿ ಓಕೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ನನ್ನ ಡೈಲಿ ನೋಡೋರು ಇಲ್ಲಿಯವ್ರಿಗೆ ಗೊತ್ತಿರ್ತದೆ ನಾನು ಹೇಗಿದ್ದೇನೆ ಅಂತೇಳಿ. ಸೊ ವಿಡಿಯೋದಲ್ಲಿ ಹೇಗೆ ಬರುತ್ತೋ ಅದು ನಾನು ಅದನ್ನು
ಕನ್ಸಿಡರ್ ಮಾಡೋದಿಲ್ಲ. ಫೋಟೋ ಚೆಂದ ಬರೋದು ಬೇರೆ ವಿಷಯ, ನಾವು ರಿಯಲಿಯಾಗಿ ಹೇಗಿರ್ತೇವೋ ಅದು ಬೇರೆ ವಿಷಯ. ಸೊ ನಾವು ಒಬ್ಬರಿಗೆ ಹೀಗೆ ನೋಡುವಾಗ ಚೆನ್ನಾಗಿ ಕಾಣಬೇಕೆ ಹೊರತು ಫೋಟೋದಲ್ಲಿ ಚೆನ್ನಾಗಿ ಬಂದು ಏನೂ ಆಗಬೇಕಾಗಿಲ್ಲ. ಸೊ ವಿಡಿಯೋದಲ್ಲೂ ಅಷ್ಟೇ ಚೆನ್ನಾಗಿ ಬಂದು ಏನೂ ಆಗಬೇಕಾಗಿಲ್ಲ. ಹೀಗಿದ್ರೇ ಹಂಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ನನ್ನ ಅನಿಸಿಕೆನ ಹೇಳ್ತಾ ಇದ್ದೇನೆ. ಸೊ ಬನ್ನಿ, ನಾನಿವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು. ನನಗೆ ಜಾಸ್ತಿ ಹೊತ್ತು ಮಾತಾಡಿ ಕೂತ್ಕೊಂಡ್ರೆ, ಮೊಬೈಲ್ ಹಿಡ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಸೊ ನಾನು ಹೊರಡ್ತೇನೆ. ಗಂಟೆ ಸುಮಾರು 9:30 ಆಗ್ತಾ ಬಂತು. ನಾನು 9:10ಕ್ಕೆ ಆ ಕಡೆ ಹೋಗಿದ್ದೆ. ಸೊ 9:30 ಆಗ್ತಾ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಾನು ಮತ್ತೆ ಒಳಗೋಗಿ ಗಂಟೆ ನೋಡೋದಿಲ್ಲ. ಸೊ 9:30 ಆಗಿರ್ಬೋದು. ಇಲ್ಲಿಂದ ಒಂದು 10 ಗಂಟೆಗೆ ಹೊರಟ್ರೆ ಸಾಕು ನನಗೆ. ಸೊ 10 ಗಂಟೆಗೆ ಹೋಗ್ತಾನೆ ಇಲ್ಲಿಂದ. ಓಕೆ, ಆಮೇಲೆ ಸಿಗೋಣ. ನಾನು ರೆಡಿ ಆದೆ. ಈಗ ದೇವಸ್ಥಾನಕ್ಕೆ ಒಮ್ಮೆ ಹೋಗೋಣ ಅಂತೇಳಿ ಸಿಂಪಲ್ಲಾಗಿ ಈ ಡ್ರೆಸ್ನ ಹಾಕ್ಕೊಂಡೆ. ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಆಗ್ತಾಯಿದೆ ಈ ಡ್ರೆಸ್ನ. ಸ್ವಲ್ಪ ಹಳತ್ತು ಥರ ಕಾಣಿಸ್ತಾ ಇದೆ ನನಗೆ, ಫಂಕ್ಷನ್ಗೆ ಹಾಕೋ. ಸೊ ಈ ಡ್ರೆಸ್ನ ವೇರ್ ಮಾಡಿದ್ದಾನೆ. ಟೆಂಪಲ್ಗೆ ಹೋಗೋ ಖುಷಿ ನನಗೆ ತುಂಬ ಖುಷಿ. ಟೆಂಪಲ್ಗೆ ಹೋಗೋದಂದರೆ, ಪೊಳಲಿಗೆ ಹೋಗೋದಂದರೆ ನನಗೆ ತುಂಬ ಇಷ್ಟ. ಸೊ ಬನ್ನಿ, ಇವತ್ತು ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ. ನಾವು ಪೊಳಲಿಯಿಂದ ಬರಬೇಕಾದ್ರೆ ಗದ್ದೆಯಲ್ಲಿ ನೇಜಿ ನೆಡ್ತಾಯಿದ್ರು. ಸೊ ನೇಜಿ ಏನು ಹೇಳ್ತಾರೆ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ. ನಾವು ತುಳುವಲ್ಲಿ ನೇಜಿ ಅಂತ ಹೇಳ್ತೇವೆ. ಅದನ್ನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ. ಸಾರಿ, ನಾನು ತುಳುವಲ್ಲಿ ಹೇಳ್ತಾ ಇದ್ದೇನೆ. ನನಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನೇಜಿ ನೆಡ್ತಾ ಇದ್ದಾರೆ ಅಲ್ಲಿ. ಸೊ ಅಂದರೆ ಸಣ್ಣ ಸಣ್ಣ ಗಿಡಗಳನ್ನು ನೆಡ್ತಾ ಇದ್ದಾರೆ, ಭತ್ತದ ಗಿಡಗಳನ್ನು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನನಗೆ ಒಮ್ಮೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿದೆ. ಅಲ್ಲಿದ್ದವರೆಲ್ಲ ಹಾಯ್ ಏನು ವಿಷಯ ಅಂತ ಕೇಳ್ತಾಯಿದ್ರು. ಹಳ್ಳಿಯವರಂದರೆ ಹಾಗೇನೆ, ಯಾಕೆ ಏನಾಯಿತು, ಇವ್ರು ಯಾಕೆ ನಮ್ಮನ್ನು ನಿಂತು ನೋಡ್ತಾ ಇದ್ದಾರೆ ಅಂತ ನೋಡ್ತಾಯಿದ್ರು ನಮ್ಮನ್ನು. ಹಾಗೆ ಬರಬೇಕಾದ್ರೆ ಮೋನಿಷಾ ಸಿಕ್ಕಿದ್ಲಲ್ವ, ಅವಳು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಳು. ಇಲ್ಲಿ 2 ಜನ ಮಲಗಿದ್ದಾರೆ ಗೈಸ್. ಅದಕ್ಕೆ ಗೊತ್ತೇ ಆಗ್ಲಿಲ್ಲ ನಾನು ಕರೆದದ್ದೆ. ಇನ್ನು ಬರಕ್ಕಿತ್ತು ಇಲ್ಲಿ ನರ್ಸರಿಗೆ ಬಂದ್ವಿ. ಇಲ್ಲಿ ಯಾರು ಇಲ್ಲ, ಆದರೆ ಈ ಗೇಟಲ್ಲಿ ಎಷ್ಟು ಚಂದ ಹೂವಾಗಿದೆ ನೋಡಿ. ಯಾರು ಇಲ್ಲ ಇಲ್ಲಿ. ನಾವು ಹೋಗುವ.
ಇದು ಪಿಂಕ್ ಕಲರ್, ವೈಟ್. ವೈಟ್ ವೈಟ್ ಲೈಟ್ ಪಿಂಕ್ ಕಲರ್. ಹ್ಞೂ. ಹೂವು ಹ್ಞೂ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಬರುವಾಗ ನನಗೆ ಮೋನಿಷಾ ಸಿಕ್ಕಿದ್ಲು. ಸೊ ನೋಡಿ ಅಲ್ಲಿದ್ದಾಳೆ ಮೋನಿಷಾ. ಬಟ್ಟೆ ಒಗಿಲಿಕ್ಕೆ ಅಂತ ಹೋದ್ಲು. ಬಟ್ಟೆ ಅವಳದು ಇದೆ ಅಂತೆ. ಸೊ ಅದಕ್ಕೆ ಒಗಿಲಿಕ್ಕೆ ಅಂತ ಹೋದ್ಲು. ನಾನೊಂದು ಪದಾರ್ಥ ಮಾಡಬೇಕು. ಬಂದು ಅನ್ನ ಒಂದು ಇಟ್ಲು ಮೋನಿಷಾ. ನಾನು ಬಸಳೆ ಇಟ್ಕೊಂಡು ಬಂದೆ. ಸೊ ಬಸಳೆ ಪದಾರ್ಥ ಮಾಡೋಣ ಅಂಥೇಳಿ.